ಸಕ್ಸಸ್ ಆಯ್ತು? ಇದು ಹೆಂಗಂತಂದ್ರೆ ಏನಂತಂದ್ರೆ ಇಟ್ ಇಸ್ ಅನ್ ಐಡಿಯಾಲಜಿ. ಈ ಕಾಶ್ಮೀರಿ ಪಂಡಿತ್ಸಿ ಗೊತ್ತಿರಲಿಲ್ಲ, ಸೊ ಹಿಂಗ ಆಗತ್ತೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಯಾರಿಗೆ? ನಮ್ಮ ನೆಕ್ಸ್ಟ್ ಡೋರ್ ನೇಬರ್ ಅವನು, ಆ ಮುಸ್ಲಿಂ ಫೆಲೋ ಇಸ್ ಅವರ್ ನೆಕ್ಸ್ಟ್ ಡೋರ್ ನೇಬರ್. ಒಂದು ಥಾಟ್ ಪ್ರೊಸೆಸ್ ಬೇರೆ ಇತ್ತು. ಹಿಂದಿ ಚೀನಿ ಬಾಯಿ ಅನ್ನೋ ಒಂದು ಪ್ರೊಸೆಸ್ ಇತ್ತು. ನಿಂತ್ಕೊಂಡು ಒಂದು ಮಷೀನ್ ಹಿಡ್ಕೊಂಡು ಒಮ್ಮೆ ಈ ಕಡೆ ಫೈರ್ ಮಾಡೋದು, ಒಮ್ಮೆ ಈ ಕಡೆ ಬಂದು ಫೈರ್ ಮಾಡೋದು, ಒಮ್ಮೆ ಈ ಕಡೆ ಬಂದು ಫೈರ್. 2,000 ಜನನ್ನ ಅವ್ನು ಇವಾಗ ತಡೆ ಹಿಡಿದಿದ್ರು 2 ದಿನ. ಅವ್ರು ಯಾವಾಗ ನಮ್ದು ಸ್ಟ್ರೆಂತ್ ಕಡಿಮೆ ಇರುತ್ತೆ ಅವಾಗ ಗೊರಿಲ್ಲಾ ಆಪರೇಷನ್ಸ್ ಮಾಡ್ತಾರೆ ಜನ. ಬೈಸಲ್ ವಾಲಿ ಇಶ್ಯೂ ಆದ್ಮೇಲೆ ಇಂಟೆಲಿಜೆನ್ಸ್ ಅಟರ್ ಫೇಲ್ಯೂರ್. ಎಸ್ ಆಫ್ ಕೋರ್ಸ್, ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಆಗಿರ್ಬೋದು, ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಹೇಳ್ಬೋದು. ಸೊ ಯಾಕೆ ನಾವು ವಿ ಆಲ್ವೇಸ್ ಸ್ಟ್ಯಾಂಡ್ ಅಪ್ ಅಂಡ್ ಫೈಟ್ ಅಂದ್ರೆ ವಿ ನೆವರ್ ಗಿವ್ ಅಪ್ ಆರ್ ನೆವರ್ ಗಿವ್ ಇಟ್. ದಿಸ್ ಇಸ್ ಅವರ್ ಕಲ್ಚರ್. ಸರ್ ಆಕ್ಚುಲಿ ನೀವು ಗ್ರೂಮಿಂಗ್ ಬಗ್ಗೆ ಹೇಳ್ತಿದ್ರಿ. ಐ ಕ್ಯಾನ್ ಸೇ ಲೈಫ್ ಇಸ್ ಆಲ್ ಲೆಸನ್ ಅಂತ ಹೇಳ್ತಾರೆ. ಬಟ್ ನಾವು ಜೀವನದಲ್ಲಿ ಕಲಿಬೇಕು ಬೇಡವೋ ಅನ್ನೋದು ನಮ್ಮಲ್ಲಿ ನಿರ್ಧಾರ ಆಗಿರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಮಿಲಿಟರಿ ಆ ತರ ಇರಲ್ಲ, ಕಲಿಲೇಬೇಕು. ಇಲ್ಲಿ ನಾವು ಆಪ್ಷನ್ ಎಕ್ಸ್ಕ್ಯೂಸ್. ದೇರ್ ನೋ ಎಕ್ಸ್ಕ್ಯೂಸ್. ಇವೆಲ್ಲ ಅಂದ್ರೆ ಮಿಲಿಟರಿ, ಆರ್ಮಿ ಇಸ್ ನಾಟ್ ಅ ಪ್ರೊಫೆಷನ್, ಇಟ್ ಇಸ್ ಅ ವೇ ಆಫ್ ಲೈಫ್. ಇಟ್ಸ್ ಅ ವೇ ಆಫ್ ಲೈಫ್. ಸೊ ಎನಿಬಡಿ ಹೂ ಥಿಂಕ್ಸ್ ಆರ್ಮಿ ಆಸ್ ಅ ಪ್ರೊಫೆಷನ್, ನೀವು ಪ್ರೊಫೆಷನ್ ಅಂತ ಜಾಯ್ನ್ ಆದ್ರೆ ಯು ವಿಲ್ ಬಿ ಎ ಮಿಸ್ಫಿಟ್ and you will curse yourself throughout your army life. So it's a way of life because 24/7 365 days ನೀವು ಒಂದೇ ಕಮ್ಯುನಿಟಿ ಜೊತೆ ಇರ್ತೀರಾ, ಒಂದೇ ಇದರಲ್ಲೇ ಇರ್ತೀರಾ. ಸೊ ಹಿಂಗಾಗಿ ಇಟ್ಸ್ ಅ ವೇ ಆಫ್ ಲೈಫ್. ಅಂದ್ರೆ ಎವ್ರಿಥಿಂಗ್ ಇಸ್ ಅ ವೇ ಆಫ್ ಲೈಫ್ ಅಲ್ಲಿ. The way we dress up, the way we eat, the way we communicate, the way everything. So ಅದು ಒಂದು ವೇ ಆಫ್ ಲೈಫ್ ಇದ್ದಂಗೆ. ಅದಕ್ಕೆ ಹೇಳ್ತಾರೆ ಏನಂತಂದ್ರೆ you can take out an army man from the army but you can't take out army from the army man ಅಂತ ಹೇಳ್ತಾರೆ. ಅಂದ್ರೆ ಅದ್ರ ಇದಿಷ್ಟೊಂದು ಇದು ನಾವು ಕಲ್ತು ಬಿಟ್ಟಿರ್ತೀವಿ ಒಂದು 30 ವರ್ಷ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಟು ಅಡ್ಜಸ್ಟ್ ಟು ಸಮ್ ಅದರ್ ವೇ ಆಫ್ ಲೈಫ್. ಯಾಕಂದ್ರೆ 30 ವರ್ಷ ಇದು ಒಂಥರ ಇಂಡಾಕ್ಟ್ರಿನೇಷನ್ ಆದಂಗೆ. ಸರ್ ನಿಮ್ಗೆ ಒಳ್ಳೆ ಎಕ್ಸಾಂಪಲ್ ಅಲ್ಲಿ ಇಲ್ಲ ಅಂತ ನನ್ಗೆ ಅನ್ಸುತ್ತೆ. ಬಿಕಾಸ್ ನಾನು ನಿಮ್ಮ ಪ್ರೀವಿಯಸ್ ಇಂಟರ್ವ್ಯೂಸ್ ನೋಡ್ತಾ ಇದ್ದಾಗ ಅಥವಾ ನಿಮ್ಮ ಪ್ರೊಫೈಲ್ ನೋಡ್ತಾ ಇದ್ದಾಗ ಯು ಮೆನ್ಷನ್ ಇನ್ ಪ್ರೀವಿಯಸ್ ಇಂಟರ್ವ್ಯೂ ಆರ್ ವೆರಿ ನಾಟಿ. ನಿಮ್ಮ ಸ್ಕೂಲ್ ಡೇಸ್ ಅಲ್ಲಿ ಮತ್ತೆ ಇದು. ಸೊ ಆ ನಾಟಿನೆಸ್, ಆಮೇಲೆ ಆರ್ಮಿ ಜಾಯ್ನ್ ಆದ್ರಿ, ಫಸ್ಟ್ ಸ್ಯಾಲರಿ ತಗೊಂಡ್ರಿ. ಸೊ ಈ 3 ಹಂತವನ್ನ ನಮ್ಗೆ ಕ್ವಿಕ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೋದಾ? ನಂದು ಫಸ್ಟ್ ಟೈಮ್ ನಾನು ಆರ್ಮಿ ಜಾಯ್ನ್ ಆದಾಗ ಏನಂತ ಹೆಂಗೆ, ಈಗ ನಾನು ಫಸ್ಟ್ ಯೂನಿಟ್ ಜಾಯ್ನ್ ಆಗಿದ್ದೆ 17 ಇಯರ್ಸ್ ಅಲ್ಲಿ. ನೋ, ಐ ವಾಸ್ 21 ಬೈ ದಟ್ ಟೈಮ್. ಯಾಕಂದ್ರೆ 4 ವರ್ಷ ಟ್ರೈನಿಂಗ್ ಆಯ್ತಲ್ಲ. 4 ವರ್ಷ ಟ್ರೈನಿಂಗ್ ಆದ್ಮೇಲೆ ಐ ವಿಲ್ ಟೆಲ್ ಯು ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್. ನಾನು ಫಸ್ಟ್ ಜಾಯ್ನ್ ಆಗಿದ್ದು 10 BR ಅಂತ ಒಂದು ಯೂನಿಟ್. ಅದು ಇಟ್ ವಾಸ್ ಇನ್ ಪ್ಲೇಸ್ ಕಾಲ್ಡ್ ಕ್ಲೆಮ್ಟಾ. ಎಷ್ಟೋ ಸತಿ ಮ್ಯಾಪ್ ಅಲ್ಲಿ ಕಾಣದೇ ಇಲ್ಲ ನಮಗೆ, ಬಟ್ ಆನ್ ಗ್ರೌಂಡ್ ಅಲ್ಲಿ ಸಿಗುತ್ತೆ ನಮಗೆ. ಎಲ್ಲಿದೆ ಅಂದ್ರೆ ಅರುಣಾಚಲ್ ಪ್ರದೇಶದಲ್ಲಿದೆ. ಸೊ ನಾವು ಮಿಸಮಾರಿಯಿಂದ ನನ್ನ ಯೂನಿಟಿಗೆ ಹೋಗ್ಬೇಕಾದ್ರೆ ಇಟ್ ಟುಕ್ ಮಿ ಅಬೌಟ್ 8 or 9 days. ಯಾಕೆ ಅಂತಂದ್ರೆ ಹೋಗ್ಬೇಕಾದ್ರೆ ಫ್ರಮ್ ಮೀನ್ ಸಿ ಲೆವೆಲ್ 0 ಇಂದ ಅಲ್ಲಿ ಹೋಗ್ಬೇಕಾದ್ರೆ ಇಟ್ ವಾಸ್ ಅಬೌಟ್ 12,000 feet. ಸೊ ಅಲ್ಲಿ ಹೋಗ್ಬೇಕಾದ್ರೆ ನಾವು ಸ್ಟೇಜ್ ಬೈ ಸ್ಟೇಜ್ ಅಕ್ಲಿಮೆಟೈಸೇಷನ್ ಮಾಡ್ಬೇಕಾಗತ್ತೆ. ಅಲ್ಲಿಂದ ಹೋಗ್ಬೇಕಾದ್ರೆ ನಾವು ಅದು ಬೂಮ್ಲಾ ಲಾ ಇನ್ ಟಿಬೆಟನ್ ಲ್ಯಾಂಗ್ವೇಜ್ ಪಾಸ್ ಅಂತ ಹೇಳ್ತೀವಿ ನಾವು. ಅದೇ ಪ್ಲೇಸ್ ಎಲ್ಲಿತ್ತು ಅಂತಂದ್ರೆ ಇನ್ 1962 ಚೈನೀಸ್ ಕೇಮ್ ಅನ್ಇನ್ವೈಟೆಡ್ ಥ್ರೂ ದಟ್ ರೂಟ್. ಅಲ್ಲಿಂದ ಬಂದು ಅವ್ರ ತಳಗಡೆ ಬಾಲುಪಾಂಗ್ ತನಕ ದೇ ಜಸ್ಟ್ ರೋಲ್ಡ್ ಡೌನ್. ಯಾಕಂದ್ರೆ ಅವ್ರಿಗೆ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಇರಲಿಲ್ಲ. ಇಂಡಿಯನ್ ಆರ್ಮಿ ವಾಸ್ ಇಲ್ ಇಕ್ವಿಪ್ಡ್ ದಟ್ ಟೈಮ್, ಅನ್ಪ್ರಿಪೇರ್ಡ್ ಅಂಡ್ ಇಲ್ ಇಕ್ವಿಪ್ಡ್. ಯಾಕೆ ಅಂತಂದ್ರೆ ನಮ್ದು ಒಂದು ಥಾಟ್ ಪ್ರೊಸೆಸ್ ಬೇರೆ ಇತ್ತು. ಹಿಂದಿ ಚೀನಿ ಬಾಯಿ ಅನ್ನೋ ಒಂದು ಪ್ರೊಸೆಸ್ ಇತ್ತು. ಆಮೇಲೆ ಅದು ಒಂದು ವೇಸ್ಟ್ ಲ್ಯಾಂಡ್ ಅಂತ ಒಂದು ಪರ್ಸೆಪ್ಷನ್ ಇತ್ತು. ಅಲ್ಲಿ ಏನೂ ಆಗಲ್ಲ ಅಂತ ಒಂದು ಇದಿತ್ತು. ಸೊ ಅವಾಗ ಏನಾಯ್ತು ಅಂತಂದ್ರೆ ದೇ ರೋಲ್ ಡೌನ್ ಜಸ್ಟ್ ಲೈಕ್ ದಟ್. ಸೊ ಅಲ್ಲಿ ಐ ಮಸ್ಟ್ ಟೆಲ್ ಯು ಒಂದು ಪ್ಲೇಸ್ ಬರುತ್ತೆ ಅಲ್ಲಿ, ನೂರಾನಾಂಗ್ ಅಂತ ಒಂದು ಪ್ಲೇಸ್ ಬರುತ್ತೆ. ದಟ್ ಇಸ್ ವೇರ್ ದಟ್ ಫೇಮಸ್ ನೂರಾನಾಂಗ್ ಬ್ಯಾಟಲ್ ವಾಸ್ ಫಾಟ್. ಅಲ್ಲಿ ಜಸ್ವಂತ್ ಸಿಂಗ್ ಅಂತ ಹೇಳಿ ಒಬ್ಬರು ಸಿಪಾಯಿ, ಗಢವಾಲ್ ರೈಫಲ್ಸ್ ಒಬ್ಬ ಸಿಪಾಯಿ ಏನ್ ಮಾಡಿದ್ರು ಅಂತಂದ್ರೆ ಅವರು ಪೂರಾ ಬಟಾಲಿಯನ್ ಒಂದೇ ಒಂದು ಫೀಚರ್ ಅಂದ್ರೆ ಒಂದು ಮೌಂಟೇನ್ ಟಾಪ್ ಮೇಲೆ ನಿಂತ್ಕೊಂಡು ಚೈನಾ ಆರ್ಮಿ ಅಡ್ವಾನ್ಸ್ ಮಾಡಬೇಕಾದ್ರೆ ಹಿ ವಾಸ್ ಏಬಲ್ ಟು ಸ್ಟಾಲ್, ಅಂದ್ರೆ ತಡಿ ಹಿಡಿಬಹುದು. ಒಬ್ಬ ಮನುಷ್ಯ ಮೇಲ್ಗಡೆ ಒಂದು ಮೌಂಟೇನ್ ಮೇಲೆ ನಿಂತ್ಕೊಂಡು ಒಂದು ಮಷೀನ್ ಹಿಡ್ಕೊಂಡು ಒಮ್ಮೆ ಈ ಕಡೆಯಿಂದ ಫೈರ್ ಮಾಡೋದು, ಒಮ್ಮೆ ಈ ಕಡೆ ಬಂದು ಫೈರ್ ಮಾಡೋದು, ಒಮ್ಮೆ ಈ ಕಡೆ ಬಂದು ಫೈರ್. 2,000 ಜನನ್ನ ಅವನು ಇವಾಗ ತಡೆ ಹಿಡಿದಿದ್ರು 2 ದಿನ. ಸೊ ವೆನ್ ಯು ಅಪ್ಸೆಟ್ ಎನ್ ಎನಿಮೀಸ್ ಪ್ಲಾನ್, ಯು ಅಪ್ಸೆಟ್ ಹಿಸ್ ಮೈಂಡ್ ಆಲ್ಸೋ. 2 ದಿನ ಹಿ ಗೇವ್ ಟೈಮ್ ಟು ಇಂಡಿಯನ್ ಆರ್ಮಿ ಟು ಪ್ರಿಪೇರ್ ಬಿಹೈಂಡ್. ನೂರಾನಾಂಗ್ ಎಲ್ಲಿ ಬರುತ್ತೆ ಅಂತಂದ್ರೆ ತವಾಂಗಿಂದ ಒಂಚೂರು ಮುಂಚೆ ಒಂದು ಲಾ ಬರುತ್ತೆ, ಸೇಲಾ ಪಾಸ್ ಅಂತ ಹೇಳಿ. ಸೇಲಾ ಆದ್ಮೇಲೆ ನೂರಾನಾಂಗ್ ಅಂತ ಬರುತ್ತೆ. ಈಗ ಜಸ್ವಂತ್ ಗಢ್ ಅಂತ ಹೇಳ್ತೀವಿ, ಅಂದ್ರೆ ಇಟ್ ಇಸ್ ನೇಮ್ಡ್ ಆಫ್ಟರ್ ದಟ್ ಜಸ್ವಂತ್ ಸಿಂಗ್. ಸಿಪಾಯಿ ಜಸ್ವಂತ್ ಸಿಂಗ್ ಇದ್ರ ಮೇಲೆ ಜಸ್ವಂತ್ ಗಢ್. ಈಗ ಅಲ್ಲಿ ಏನಂತಂದ್ರೆ ಅಲ್ಲಿಂದ
ನಾವೇನು ಹೋಗ್ತೀವಿ ಬರ್ತೀವಿ, ವಿ ಆಲ್ ಗೆಟ್ ಡೌನ್. ಅವ್ರಿಗೆ ಪೀರ್ ಬಾಬಾ ಸ್ಟೇಟಸ್ ಸಿಕ್ಕಿದೆ, ಬಾಬಾ ಸ್ಟೇಟಸ್ ಯಾರಿಗೆ? ಜಸ್ವಂತ್ ಸಿಂಗ್ಗೆ. ಅಲ್ಲಿ ನಾವು ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ವಿ ಪೇ ಟ್ರಿಬ್ಯೂಟ್ ಟು ದಟ್ ಜವಾನ್. 2 days he was able to stand alone with one machine gun continuously fire at Chinese people, stall their move. And see, ಯಾವಾಗ ಮೌಂಟೇನ್ ಮೇಲೆ ಒಬ್ಬ ಮನುಷ್ಯ ಕುತ್ಕೊಂಡು ಫೈರ್ ಮಾಡ್ತಾನೆ ಬೇರೆ ಬೇರೆ ಕಡೆಯಿಂದ, ವಾಟ್ ಚೈನೀಸ್ ಥಾಟ್ ಏನ್ ಎಲ್ಲಾ ಕಡೆ ಇದಾವೆ, ದೊಡ್ಡ ಫೋರ್ಸ್ ಇದೆ ಅಂತ ಅವ್ರಿಗೊಂದು ಒಂದು ಒಂದು he was able to mislead them. ಅವಾಗ ಏನಾಯ್ತು, ದೇ ಬಿಕೇಮ್ ವೆರಿ ಕಾಶಿಯಸ್ ಅಡ್ವಾನ್ಸ್ಮೆಂಟ್ ಅಲ್ಲಿ. ಮೇಲ್ಗಡೆ ಬಂದು ನೋಡ್ತಾರೆ ಇನ್ನು ಒಬ್ಬನೇ ಮೇಲ್ಗಡೆ ಬೇರೆ ಬೇರೆ ಸ್ಥಳದಿಂದ ಫೈರ್ ಮಾಡ್ತಾರೆ. ಅವ್ರು ಎಷ್ಟು ಸಿಟ್ಟಿಗೆ ಎದ್ದಿದ್ರು ಅಂತಂದ್ರೆ ಅವ್ನು ರುಂಡ ಕಟ್ ಮಾಡ್ಕೊಂಡು ತಗೊಂಡೋದ್ರು. ಆದ್ರೆ ಸೀಸ್ ಫೈರ್ ಆದ್ಮೇಲೆ ಅವ್ನ ಬ್ರೇವ್ರಿನ ಎಷ್ಟು ಮೆಚ್ಕೊಂಡ್ರು ಅಂತಂದ್ರೆ ಆ ರುಂಡ ಏನ್ ಕಟ್ಕೊಂಡು ಹೋಗಿದ್ರು, ಸಿವಿಯರ್ ಮಾಡ್ಕೊಂಡು ಹೋಗಿದ್ರು, ವಾಪಸ್ ತಂದು ಇಂಡಿಯನ್ ಗವರ್ಮೆಂಟ್ ಹ್ಯಾಂಡ್ ಓವರ್ ಮಾಡಿದ್ರು. ಅಂದ್ರೆ ದೇ ಅವಾಗ ಏನಾಯ್ತು ಅಂತಂದ್ರೆ ಈ ಒಂದು ಮನುಷ್ಯನ ಇಷ್ಟು ಅಂದ್ರೆ ದಟ್ ಈಸ್ ಲೀಡರ್ಶಿಪ್. ಲೀಡರ್ಶಿಪ್ ಇಸ್ ನಾಟ್ ಅಬೌಟ್ ವಾಟ್ ಯು ಗೆಟ್ ಫ್ರಮ್ ಪೊಸಿಷನ್. ಅಂದ್ರೆ ಅಲ್ಲಿ ಮನುಷ್ಯ ಯಾಕೆ ಇಂಡಿಯನ್ ಆರ್ಮಿ ಇಸ್ ಗ್ರೇಟ್ ಅಂತ ಇಂಥವು ಸಾಕಷ್ಟು ಎಕ್ಸಾಂಪಲ್ಸ್ ಇದೆ. ನಾವು ಅದನ್ನ ನೋಡ್ಬೋದು, ರಜಾಂಗ್ಲಾ ಬ್ಯಾಟಲ್ ನೋಡ್ಬೋದು, ಅಥವಾ ಈಗ ಮೊನ್ನೆ ಕಾರ್ಗಿಲ್ ಆಪರೇಷನ್ ಆದಾಗ ನೀವು ಸಾಕಷ್ಟು ದಿಲ್ ಮಾಂಗೆ ಅಥವಾ ಅದನ್ನ ಕೇಳಿರ್ತೀರಾ. ಸೊ ಹಿಂಗೆ ಆ ಜಸ್ವಂತ್ ಸಿಂಗ್ ಅನ್ನೋ ಒಬ್ಬ ಮನುಷ್ಯ ಸಿಪಾಯಿ ಅವನಿಗೆ ಏನಾಗಿತ್ತು, he was not a commander, he was not a GOC, ಒಬ್ಬ ಸಿಪಾಯಿ. ಅವನು ತನ್ನ ರೈಫಲ್ ಇಟ್ಕೊಂಡು ವಾಪಸ್ ಹಿಂದ್ಗಡೆ ವಿಡ್ರಾ ಮಾಡ್ಕೋಬೋದಾಗಿತ್ತು. ಬಟ್ ಆ ಡಿಸಿಷನ್ ತಗೊಂಡಲ್ಲ, ಅಲ್ಲಿ ನಿಂತ್ಕೊಂಡು ಫೈಟ್ ಮಾಡ್ಬೇಕು. ನಮ್ಮಲ್ಲಿ ಒಂದು ಕಲ್ಚರ್ ಇದೆ, ಲಾಸ್ಟ್ ಮ್ಯಾನ್ ಲಾಸ್ಟ್ ರೌಂಡ್ ಅಂತ ಇಂಡಿಯನ್ ಆರ್ಮಿ ಒಂದು ಕಲ್ಚರ್ ಇದೆ. ಅಂದ್ರೆ ಲಾಸ್ಟ್ ಮ್ಯಾನ್ ಇರೋವರೆಗೂ ಒಂದು ಲಾಸ್ಟ್ ರೌಂಡ್, ಅಂದ್ರೆ ಬುಲೆಟ್ ಇರೋವರೆಗೂ ಯು ವಿಲ್ ನಾಟ್ ಮೂವ್ ಬ್ಯಾಕ್, ಅಂದ್ರೆ ಯು ವಿಲ್ ನಾಟ್ ವಿಡ್ರಾ ಅಂತ ಹೇಳಿ ನಾವು ಒಂದು ಪದಾನ ಯೂಸ್ ಮಾಡ್ತಿರ್ಲಿಲ್ಲ. ನಾನು ಇಂಡಿಯನ್ ಆರ್ಮಿ ಜಾಯ್ನ್ ಆದಾಗ ದಿಸ್ ವಿಡ್ರಾವಲ್ ಅನ್ನೋ ಒಂದು ಆಪರೇಷನ್ ಏನಿದೆ ಅದನ್ನ ನಾವು ಬಳಸ್ತಾನೆ ಇರ್ಲಿಲ್ಲ. ಆಮೇಲೆ ಬಂತು, ಯಾವ ಟರ್ಮ್ ಬಂತು, ರಿಟ್ರೋಗ್ರೇಡ್ ಆಪರೇಷನ್ ಅಂತ ಹೇಳ್ತೀವಿ ನಾವು. ವಿಡ್ರಾ ಅಂತ ಹೇಳಲ್ಲ, ವಿಡ್ರಾ ಇಸ್ ಅ ವೆರಿ ನೆಗೆಟಿವ್ ಟರ್ಮ್ ಅಂತ. ಆ ವಿಡ್ರಾ, ಇಂಡಿಯನ್ ಆರ್ಮಿ ನೆವರ್ ವಿಡ್ರಾಸ್. ಸೊ ವಿ ಆಲ್ವೇಸ್ ಫೈಟ್ ಲಾಸ್ಟ್ ಮ್ಯಾನ್ ಲಾಸ್ಟ್ ರೌಂಡ್. ಎಲ್ಲೇ ಇದ್ರು ನಾವು ಅಲ್ಲಿ ಮನಿಷಾ 1962 ಆಪರೇಷನ್ ಅಲ್ಲಿ ಮನಿಷಾ ಟೇಕ್ ಓವರ್ ಆದಾಗ nobody will withdraw from his position till the time you receive my written orders, and such orders will never be issued ಅಂತ ಹೇಳಿ Manekshaw, he took over as the corps commander of 4 Corps. That 4 Corps ಅಂದ್ರೆ ತೇಜ್ಪುರ್ based corps ಏನಿದೆ, it was looking after entire Arunachal Pradesh ಅವಾಗ. ಸೊ ಅವಾಗ ಕೋರ್ ಕಮಾಂಡರ್ ಇದ್ದಾಗ ಅವ್ರು ತಗೊಂಡ್ಮೇಲೆ he passed the first order. What did he say? Indian army will not withdraw till you receive my written orders, and such orders will never be issued ಅಂತ ಹೇಳಿ. ಅಂದ್ರೆ ಮನಿಷಾ ವಾಸ್ ನೋನ್ ಫಾರ್ ಹಿಸ್ ವಿಟ್ ಆಲ್ಸೋ. ಅಂದ್ರೆ ಎಷ್ಟು ಒಬ್ಬ ಸ್ಟರ್ನ್ ಲೀಡರ್ ಇದ್ರು, ಅಷ್ಟೇ ಒಂದು ವಿಟಿನೂ ಇದ್ರು ಅವರು. ಸೊ ಹಂಗೆ ಅವರು ಒಂದು ಆರ್ಡರ್ ಪಾಸ್ ಮಾಡಿ. ಸೊ ಇಂಡಿಯನ್ ಆರ್ಮಿ ಇಸ್ ನೋನ್ ಫಾರ್ ಸಚ್ ಬ್ರೇವರಿ. ವಿ ವಿಲ್ ಆಲ್ವೇಸ್ ಫೈಟ್ ಲಾಸ್ಟ್ ಮ್ಯಾನ್ ಲಾಸ್ಟ್ ರೌಂಡ್. ಈಗ ಇವನ್ ಇನ್ ದಿ ಫೇಸ್ ಆಫ್ ಡೇಂಜರ್ ನಾವು ವಿಡ್ರಾ ಮಾಡುವಂತ ಒಂದು ಇಂಡಿಯನ್ ಆರ್ಮಿಗೆ ಆ ಕಲ್ಚರೇ ಇಲ್ಲ. ಸೊ ಯಾಕೆ ನಾವು ವಿ ಆಲ್ವೇಸ್ ಸ್ಟ್ಯಾಂಡ್ ಅಪ್ ಅಂಡ್ ಫೈಟ್ ಅಂದ್ರೆ we never give up or never give in. This is our culture. So Indian Army culture, never give up and never give in ಅಂತ ಹೇಳಿ ನಮ್ದು ಒಂದು ಮೋಟೋ ಇದೆ. ಸರ್ವಿಸ್ ಬಿಫೋರ್ ಸೆಲ್ಫ್ ಅನ್ನೋದು ಇದೆ, ಬಟ್ ಆನ್ ಗ್ರೌಂಡ್ we never give up. We'll fight till the last man. Okay sir, the thing is now again ನಿಮ್ಮ ಅರ್ಲಿಯರ್ ಡೇಸ್ ಹೋಗಿರೋದ್ರಿಂದ, ನೀವು ನಿಮ್ಮ ಡೇಸ್ ಗಳನ್ನ ರೀಕಾಲ್ ಮಾಡ್ತಾ ಇರೋದ್ರಿಂದ, ಎಷ್ಟು ಆಪರೇಷನ್ಸ್ ಅಲ್ಲಿ ನೀವು ಭಾಗಿಯಾಗಿದ್ರಿ? ನಂದು ಫಸ್ಟ್ ಡಿಪ್ಲಾಯ್ಮೆಂಟ್ ವಾಸ್ on the Chinese border. I was there for about a year plus. Adavadale then I was in IPKF, Indian Peacekeeping Force in Sri Lanka for about 1.5 years. We were in a place called Trincomalee. Avaga tumba hot bed ittu. Andre there were 4 divisions avaga. Indian Army inda 4 divisions. One was Jaffna nalli tumba hot ittu, northern part of Sri Lanka. Amele ನಾವು ಇದ್ದದ್ದು eastern part of Sri Lanka, Trincomalee. It was a big port. Avaga World War II ನಲ್ಲಿ ಎಲ್ಲಾ ಶಿಪ್ಸ್ ಅಲ್ಲಿ ರಿಫ್ಯೂಲಿಂಗ್ ಫೆಸಿಲಿಟಿ, ಈಗಲೂ ತುಂಬಾ ದೊಡ್ಡ ದೊಡ್ಡ ಟ್ಯಾಂಕರ್ಸ್ ಅವೆಲ್ಲ ಇದೆ, ಈಗಲೂ ಇದೆ. ವರ್ಲ್ಡ್ ವಾರ್ 2 ನಲ್ಲಿ ವಿಂಟೇಜ್ ಇದ್ದು ಓಲ್ಡ್ ಟ್ಯಾಂಕರ್ಸ್ ಟ್ರಿಂಕೋಮಲಿನಲ್ಲಿ ಇದೆ. ಆಮೇಲೆ ದೆನ್ ವಬೋನಿಯಾ ಇಂಟೀರಿಯರ್, ದೆನ್ ಬಟಿಕೊಲೋವಾ. ಒಂದು ಡಿವಿಷನ್ ಬಟಿಕೊಲೋವಾ, ಇನ್ನೊಂದು ವಬೋನಿಯಾ, ಒಂದು ಟ್ರಿಂಕೋಮಲಿ, ಇನ್ನೊಂದು ಜಫ್ನಾ. ಸೊ ವಿ ವರ್ ಇನ್ ಟ್ರಿಂಕೋಮಲಿ ದಟ್ ಟೈಮ್. ಹಾರ್ಶ್ ಕಂಡೀಷನ್ಸ್ ಇತ್ತು, ಬಟ್ ಜಫ್ನಾ ವಾಸ್ ವೆರಿ ಹಾಟ್ ಅವಾಗ. ಅಂದ್ರೆ LTT ಮೇಜರ್ ಕಾನ್ಸಂಟ್ರೇಷನ್ ಏರಿಯಾ ಯಾವುದು ಅಂತಂದ್ರೆ LD ಅಲ್ಲಿ ಇದರಲ್ಲಿ. ಸೊ ಆಂಬುಷ್ ಅವಾಗ ನಾವು LTT ಇದರಲ್ಲಿ ಆಂಬುಷ್ ಆಗೋದು ತುಂಬಾ ಕಾಮನ್ ಆಗಿರ್ತಿತ್ತು. ನಮ್ದು ಕಾನ್ವಾಯ್ ಹೋಗ್ಬೇಕಾದ್ರೆ, ಇದು ಮಾಡ್ಬೇಕಾದ್ರೆ ಆಂಬುಷ್ ಆಗ್ಬಿಡೋದು ಜಾಸ್ತಿ ಅವಾಗ LTT. ಯಾಕಂದ್ರೆ
ದಿ ಸೋಲ್ಜರ್ ಅವರೆಲ್ಲ ಏನಂತಂದ್ರೆ ಗೊರಿಲ್ಲಾ ವಾರ್ಫೇರ್ ಅಲ್ಲಿ ಪರಿಣಿತರು, ನಾವೆಲ್ಲ ಕನ್ವೆನ್ಷನಲ್ ಆಪರೇಷನ್ ಅಲ್ಲಿ ಪರಿಣಿತರು. ನಾವು ಗೊರಿಲ್ಲಾ ಆಪರೇಷನ್ ಮಾಡಿ ನಮ್ಗೆ ಗೊತ್ತಿಲ್ಲ, ನಾವು ಕನ್ವೆನ್ಷನಲ್ ಫೈಟ್ ಮಾಡ್ತೀವಿ. ಅವ್ರು ಯಾವಾಗ ನಮ್ದು ಸ್ಟ್ರೆಂತ್ ಕಡಿಮೆ ಇರುತ್ತೆ ಅವಾಗ ಗೊರಿಲ್ಲಾ ಆಪರೇಷನ್ಸ್ ಮಾಡ್ತಾರೆ ಜನ. ಈಗ ಶಿವಾಜಿ ಯಾಕೆ ಮಾಡಿದ್ರು, ಅವ್ರ ಸ್ಟ್ರೆಂತ್ ಕಡಿಮೆ ಇತ್ತು, ಗೊರಿಲ್ಲಾ ಆಪರೇಷನ್ ಅದು ಸೂಟ್ ಆಗುತ್ತೆ ಅವ್ರಿಗೆ. ಸೊ ಹಿ ವಿಲ್ ಡೂ ವಾಟ್ ಸೂಟ್ಸ್ ಹಿಮ್. ಸೊ ಅವರು ಗೊರಿಲ್ಲಾ ಸೊ ಆಂಬುಷ್ ಮಾಡೋದಾಗ್ಲಿ, ಒಂದು ಅನ್ಎಕ್ಸ್ಪೆಕ್ಟೆಡ್, ಈಗ ಪಹಲ್ಗಾಮ್ ಅಲ್ಲಿ ಒಂದು ಇದು ಮಾಡಿದ್ರು, ಅನ್ಎಕ್ಸ್ಪೆಕ್ಟೆಡ್ಲಿ ದೇರ್ ಸ್ಪ್ರಿಂಗ್ ಅ ಸರ್ಪ್ರೈಸ್ ಆನ್ ಯು. ಸೊ ಹಿಂಗೆ ಒಂದು ಕಾಂಬಾಯ್ ಹೋಗ್ಬೇಕಾದ್ರೆ ಎರಡು ಕಡೆಯಿಂದ ಫೈರಿಂಗ್ ಮಾಡಿ ನಡುವೆ ಟ್ರಾಪ್ ಮಾಡಿಕೊಂಡು ಕಾಂಬಾಯ್ ಮೇಲೆ ಫೈರ್ ಮಾಡಿ 20-30 ಜನನ ಅಲ್ಲಿ ಕೊಂದು ಒಂದು ಇಂಟರ್ನ್ಯಾಷನಲ್ ಇದರಲ್ಲಿ ಹೆಡ್ಲೈನ್ಸ್ ಮಾಡಾಗಿ ಅವ್ರದ್ದು ಏನೇನು ಬೈ ಕಿಲ್ಲಿಂಗ್ ಸೋ ಮೆನಿ ಪೀಪಲ್ ಒಂದು ಪಬ್ಲಿಸಿಟಿ ಸಿಗುತ್ತೆ, ಒಂದು ಇಟ್ ಬಿಕಮ್ ಒಂದು ಇಂಟರ್ನ್ಯಾಷನಲ್ ಕಾಸ್ ಆಗುತ್ತೆ. Then everybody will start discussing, oh, there's something happening in Sri Lanka. So ಅವ್ರಿಗೆ ಒಂದು ಏನ್ ಬೇಕು, ಪಬ್ಲಿಸಿಟಿ ಬೇಕು. ಒಂದು ಇಂಟರ್ನ್ಯಾಷನಲ್ ಇದರಲ್ಲಿ ಫೋರಮ್ ಅಲ್ಲಿ ನಂದು ಒಂದು ಕಾಸ್ ಇದೆ ಫೈಟ್ ಮಾಡಕ್ಕೆ ಅಂತ ಒಂದು ಇದು ಬೇಕು, ಹೆಡ್ಲೈನ್ಸ್ ಬೇಕು, ಅದಕ್ಕೆ ಅವ್ರು ಕಿಲ್ ಮಾಡ್ತಾರೆ. ಸೊ ನಾವು ಏನಾಗ್ತಿತ್ತು ಅಂತಂದ್ರೆ ನಮ್ದು ಕಾನ್ವಾಯ್ ಹೋಗ್ಬೇಕಾದ್ರೆ 11, 14, 15, 20 ಕಾನ್ವಾಯ್ ಗಾಡಿಗಳು ಹೋಗ್ಬೇಕಾದ್ರೆ ನಮ್ದೊಂದು ಈಗ ಇಲ್ಲಿ ಇದಿರುತ್ತಲ್ಲ, ಒಂದು ಬ್ಲೈಂಡ್ ಬಿಲೀಫ್ಸ್ ಅಂತ ಅಂತೀವಲ್ಲ, ಬಿಲ್ಲಿ ಕ್ರಾಸ್ ಆದ್ರೆ ಅದಕ್ಕೂ ಏನದು ಕ್ಯಾಟ್ ರಸ್ತೆ ಅಪಶಕುನ ಅಂತ ಹೇಳಿದ್ರೆ, ಕ್ಯಾಟ್ ಕ್ರಾಸ್ ಆದ್ರೆ ಗಾಡಿ ನಾವು ಹಾಲ್ಟ್ ಮಾಡ್ತೀವಿ. ಸೊ ಅವಾಗ ಜವಾನ್ಸ್ ಏನ್ ಮಾಡ್ತಿದ್ರು ಅಂದ್ರೆ ಅಲ್ಲಿ ತುಂಬಾ ಜಾಸ್ತಿ ನಾವು ವಬುನಿಯಾ ಟು ಬಟ್ಟಿಕಲವಾದ ಹೋಗ್ಬೇಕಾದ್ರೆ ಅಥವಾ ಟ್ರಿಂಕೋಮಲಿಂದ ವಬುನಿಯಾ ಹೋಗ್ಬೇಕಾದ್ರೆ ತುಂಬಾ ಅವಾಗ ಕ್ಯಾಟ್ಸ್ ಅಲ್ಲೆಲ್ಲ ಸ್ವಲ್ಪ ಜಂಗಲ್ಲು ಹಿಂಗೆಲ್ಲ ಕ್ಯಾಟ್ಸ್ ತುಂಬಾ ಕ್ರಾಸ್ ಮಾಡೋದು. ಇವರು ಏನು ನಮ್ಮ ಡ್ರೈವರ್ಸ್ ಎಲ್ಲ ಅಲ್ಲಿ ಹಾಲ್ಟ್ ಮಾಡ್ಬಿಡೋರು ಗಾಡಿ. ನಾವು ಆಮೇಲೆ ಹೇಳಿ ಅದನ್ನ ಚೇಂಜ್ ಮಾಡಿದ್ವಿ ಅಟಿಟ್ಯೂಡ್, ಯು ಡೋಂಟ್ ಹ್ಯಾವ್ ಟು ಸ್ಟಾಪ್, ಪ್ಲೀಸ್ ಡೋಂಟ್ ಸ್ಟಾಪ್. ಇಲ್ಲಾಂದ್ರೆ ಏನಾಗುತ್ತೆ, ಓ ಲೆಫ್ಟ್ ಟು ರೈಟ್ ಕ್ಯಾಟ್ ಕ್ರಾಸ್ ಮಾಡ್ತು ಅಂತ ಹೇಳಿ ಪೂರಾ ಕಾನ್ವಾಯ್ ಹಾಲ್ಟ್ ಆಗ್ಬಿಡುದು. ನೀವು ಹಾಲ್ಟ್ ಮಾಡಿದ್ರೆ ಏನಾಗೋದು, ಯು ಪ್ರೊಜೆಕ್ಟ್ ವಲ್ನರಬಲ್ ಟಾರ್ಗೆಟ್ ಟು ದಿ ಎನಿಮಿ. ಅದು ಹಾಲ್ಟ್ ಮಾಡಿದ ತಕ್ಷಣ ಮುಗಿದೋಯ್ತು, ಮತ್ತೆ ನೀವು ಬಿಕಮ್ ಎ ಟಾರ್ಗೆಟ್ ಟು ದಿ ಎನಿಮಿ. ಸೊ ಇಂಥದ್ದು ಅಂದ್ರೆ ಇಂಥವು ಸಣ್ಣ ಇನ್ಸಿಡೆಂಟ್ಸ್ ಇಂಥ ಹಿಂಗ್ ಮಾಡಬಾರ್ದು ಅಂತ ಹೇಳಕ್ಕೆ ನಮ್ಗೆ ಒಂದು ತಿಂಗಳಗಟ್ಟಲೆ ಹಿಡಿತು ಅವ್ರಿಗೆ ಆ ಆಟಿಟ್ಯೂಡ್ ಚೇಂಜ್ ಮಾಡ್ಸಕ್ಕೆ. ಸೊ ಹಿಂಗೆ ಸಾಕಷ್ಟು. ಬಟ್ ಜಫ್ನಾ ವಾಸ್ ಅ ಹಾಟ್ ಬೆಡ್ ದಟ್ ಟೈಮ್. ಅದಾದ್ಮೇಲೆ ನಾನು ಒಂದು 7 ವರ್ಷ ಜಮ್ಮು ಕಾಶ್ಮೀರಲ್ಲಿ ಐ ಹ್ಯಾವ್ ಕಮಾಂಡೆಡ್ 2 ಯೂನಿಟ್ಸ್ ಅಲ್ಲಿ ಜಮ್ಮು ಕಾಶ್ಮೀರಲ್ಲಿ ಎರಡು ಯೂನಿಟ್ ನಾನು ಅಲ್ಲಿ ಕಮಾಂಡ್ ಮಾಡಿದ್ದೀನಿ. ನಾನು ಐ ವಾಸ್ ಇನ್ ಅ ಪ್ಲೇಸ್ ಕಾಲ್ಡ್ ಬಾರಾಮುಲಾನಲ್ಲಿದ್ದೆ, ಪಟ್ಟಣದಲ್ಲಿದ್ದೆ, ಆಮೇಲೆ ಉಧಂಪುರಲ್ಲಿದ್ದೆ, ದೆನ್ ಪ್ಲೇಸ್ ಕಾಲ್ಡ್ ಸಾಂಬಾ ಇಲ್ಲಿದ್ದೆ. ಸೊ ಐ ಹ್ಯಾವ್ ಸ್ಪೆಂಟ್ ಅಬೌಟ್ ಇನ್ 4 odd places ಆಲ್ಮೋಸ್ಟ್ ಅಬೌಟ್ 7.5 years ನೌಕರಿ ನಾನು JNK ನಲ್ಲಿ ಮಾಡಿದ್ದೀನಿ. ಸೊ ಅವಾಗ ನಾನಿದ್ದಂತ ಬಾರಾಮುಲ್ಲಾ, ಪಟ್ಟಣ, ದೀಸ್ ವರ್ ಹಾಟ್ ಬೆಡ್ಸ್. ನಾರ್ತ್ ಕಾಶ್ಮೀರ್, ನಾರ್ತ್ ವೆಸ್ಟ್ ಕಾಶ್ಮೀರ್, ಉರಿಯಿಂದ ನೀವು ಉರಿ ಹೆಸರು ಕೇಳಿದ್ರ, ಉರಿ ವಾಸ್ ಆಲ್ಸೋ ಅಂಡರ್ Baramulla. Baramulla is a district place. Uri comes under Baramulla. So Baramulla was a district place. So ಅದರ ತಳಗಡೆನೆ ಉರಿ ಬರೋದು. ಉರಿಯಿಂದ ನಮಗೆ ಅಬೌಟ್ an hour's drive ಅಂತ ಹೇಳ್ಬೋದು. ಬಾರಾಮುಲ್ಲಿಂದ ಉರಿ is about 1 hour by jeep ಅಥವಾ ಜಿಪ್ಸಿ, ಆಲ್ಮೋಸ್ಟ್ ಅಬೌಟ್ 45 minutes to 1 hour. ಅದು ನಮ್ಮ ಲಾಸ್ಟ್ ಪೋಸ್ಟ್ ಅಲ್ಲಿ ಉರಿ. ಸೊ ಹಿಂಗೆಲ್ಲ ಇತ್ತು. ಬಟ್ ಅದೇ ಹೇಳಿದ್ರೆ ಈ ಪಟ್ಟಣದಲ್ಲಿ ಅಗೇನ್ ಹಾಟ್ ಬೆಡ್, ತುಂಬಾ ಮಿಲಿಟೆನ್ಸಿ ಜಾಸ್ತಿ. ಅದೇ ಹೇಳಿದ್ನಲ್ಲ, ಏನಂತಂದ್ರೆ ಹೌ ವಾಸ್ ಲೈಫ್ ಅಂತ ಕೇಳಿದ್ರೆ ಹೇಳ್ತಿಲ್ಲ, ಈಗ ವಿ ಹ್ಯಾವ್ ಟು ಬಿ ಲಕ್ಕಿ ಆಲ್ ದ ಟೈಮ್, ಬಟ್ ಮಿಲಿಟೆಂಟ್ ಹ್ಯಾಸ್ ಟು ಬಿ ಲಕ್ಕಿ ಓನ್ಲಿ ಒನ್ಸ್ ಅಂತ ಹೇಳ್ತೀವಿ. ಈಗ ಪಹಲ್ಗಾಮ್ ಆಯ್ತು, ಈಗ ನಾವು ಎಷ್ಟೊಂದು ಇದನ್ನ ಇಂಥ ಮಿಸ್ಆಪ್ಸ್ ಅಥವಾ ಇಂಥ ಬ್ಯಾಡ್ ಇನ್ಸಿಡೆಂಟ್ಸ್ ಅವಾಯ್ಡ್ ಮಾಡಿರ್ತೀವಿ, ಅಥವಾ ಇಂಟೆಲಿಜೆನ್ಸ್ ಬಂದಿರುತ್ತೆ, ಆಪರೇಷನ್ಸ್ ಮಾಡಿರ್ತೀವಿ, ಅದೆಲ್ಲ ಆಗಿರುತ್ತೆ. ಬಟ್ ಆದ್ರೆ ಒಂದು ಇನ್ಸಿಡೆಂಟ್ ಏನಾಗುತ್ತೆ, ಇಟ್ ಗೋಸ್ ಥ್ರೂ. ಅದಕ್ಕೆ ಇಂಟೆಲಿಜೆನ್ಸ್ ಬಂದಿರಲ್ಲ, ಅಥವಾ ನಾವು ಇಂಟೆಲಿಜೆನ್ಸ್ ಮೇಲೆ we may have slept over, we may have taken it casually. But when it comes to Pahalgam, sir, Pahalgam attack ಆದ್ಮೇಲೆ, ಬೈಸನ್ ವ್ಯಾಲಿ ಇಶ್ಯೂ ಆದ್ಮೇಲೆ ಇಂಟೆಲಿಜೆನ್ಸ್ ಅಟರ್ ಫೇಲ್ ಅಂತ ಏನಾಗುತ್ತೆ, ಅದೇ ಹೇಳಿದ್ನಲ್ಲ, ಇಂಟೆಲಿಜೆನ್ಸ್ ಹಿಂಗಿದೆಯಲ್ಲ, ಇಂಟೆಲಿಜೆನ್ಸ್ ಏಜೆನ್ಸೀಸ್ ದೇ ಹ್ಯಾವ್ ಟು ಬಿ ಲಕ್ಕಿ ಆಲ್ ದ ಟೈಮ್, ಅಂಡ್ ದ ಮಿಲಿಟೆಂಟ್ ಹ್ಯಾಸ್ ಟು ಬಿ ಲಕ್ಕಿ ಓನ್ಲಿ ಒನ್ಸ್ ಅಷ್ಟೇ. ಆ ಒಂದು ಟೈಮ್ ಅಲ್ಲಿ ಫೇಲಿಯರ್ ಆಗ್ಬಿಟ್ರೆ ನೀನು 99 ಸತಿ ನೀನೇನು ಮಾಡಿರ್ತೀಯ ಅದು ನೀರಲ್ಲಿ ಹಾಕಿದಂಗೆನೆ ಅದು. ಸೊ ಅದು ಒಂದು ಇನ್ಸಿಡೆಂಟ್ ಏನಾಯ್ತು, ಎಸ್ ಅಫ್ ಕೋರ್ಸ್ ಇಂಟೆಲಿಜೆನ್ಸ್ ಫೇಲಿಯರ್ ಅಂತ ಆಗಿರ್ಬೋದು, ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಹೇಳ್ಬೋದು. ಬಟ್ ಏನಾಗುತ್ತೆ, ವಿ ಹ್ಯಾವ್ ಓನ್ಲಿ ಸೋ ಮೆನಿ ಟ್ರೂಪ್ಸ್ ಟು ಗಾರ್ಡ್. ಈಗ ಒಂದು 100 ಜನ ಇದ್ದಾರೆ, ಆ 100 ಜನ ಎಲ್ಲೇ ಹಾಕಕ್ಕಾಗತ್ತೆ? VSVP ಅಂದ್ರೆ ವಲ್ನರಬಲ್ ಏರಿಯಾಸ್, ವಲ್ನರಬಲ್ ಪಾಯಿಂಟ್ಸ್, ಕಮಾಂಡ್ ಸೆಂಟರ್ಸ್, ಬ್ರಿಡ್ಜಸ್, ರೋಡ್ ಹೆಡ್ಸ್, ಇಂಥವನ್ನೆಲ್ಲ ಹಾಕಿರ್ತೀವಿ. ಅಂದ್ರೆ ನಮ್ಮ ಅಪ್ರಿಸಿಯೇಷನ್ ಅಲ್ಲಿ ಇಲ್ಲಿ ಇದಕ್ಕೆ ಥ್ರೆಟ್ ಇದೆ ಅಂತ ಹೇಳಿ ನಮ್ಗೆ ಅನ್ಸುತ್ತೆ. ಸೊ ಅಷ್ಟಕ್ಕೆ ಹಾಕಿರ್ತಾರೆ.
ಪಹಲ್ಗಾಮ್ ಫಾರ್ ದಿ ಫಸ್ಟ್ ಟೈಮ್ ಇದು ಒಂದು ಅವರು ಚೂಸ್ ಮಾಡ್ಕೊಂಡ ಟಾರ್ಗೆಟ್. I read one article, sir. I don't know how true it is. ಈ ಬೈಸರನ್ ವ್ಯಾಲಿಲಿ ಅಂದ್ರೆ ಪಹಲ್ಗಾಮ್ ಅಲ್ಲಿ 1 year back thousands of security was there. ಅಂದ್ರೆ ಸಾವಿರಾರು ಜನ ಜವಾನ್ಸ್ ಅಲ್ಲಿ ಭದ್ರತೆಗೋಸ್ಕರ ಇದ್ರು, ಸೆಕ್ಯೂರಿಟಿಗೋಸ್ಕರ ಇದ್ರು ಅಂತ ಅಂದ್ಬಿಟ್ಟು. ಅಂಡ್ ದಟ್ ಈಸ್ ಕನ್ಸಿಡರ್ ಆಸ್ ಅ ಸೂಕ್ಷ್ಮ ಪ್ಲೇಸ್. ದಟ್ ಈಸ್ ಲೈಕ್ ತುಂಬಾ ಸೆನ್ಸಿಟಿವ್ ಪ್ಲೇಸ್. ಅದು ಯಾರು ಸಾವಿರಾರು ಜನ ಇದ್ರು ಇದೆಲ್ಲ ಐ ಡೋಂಟ್ ಥಿಂಕ್. ಯಾಕಂದ್ರೆ ಆ ಸಾವಿರಾರು ಜನ ಡಿಪ್ಲಾಯ್ ಮಾಡಕ್ಕೆ ನಮ್ಮ ಹತ್ರ ಅಷ್ಟು ಟ್ರೂಪ್ಸೇ ಇಲ್ಲ. ಟ್ರೂಪ್ಸ್ ಟು ಟಾಸ್ಕ್ ಅಂತ ಹೇಳ್ತೀವಲ್ಲ, ಟ್ರೂಪ್ಸ್ ಟು ಟಾಸ್ಕ್ ಅಲ್ಲಿ ಅಷ್ಟೊಂದು ನಮ್ಮ ಹತ್ರ ಟ್ರೂಪ್ಸೇ ಇರಲ್ಲ. ಯಾಕಂದ್ರೆ ದೇರ್ ಇಸ್ ಅ ಟೆಂಪ್ಟೇಷನ್ ಟು ಗಾರ್ಡ್ ಎವ್ರಿ ಇಂಚ್ ಆಫ್ ಲ್ಯಾಂಡ್ ಅಲ್ಲಿ. ಎವ್ರಿ ಇಂಚ್ ಲ್ಯಾಂಡ್ ಗಾರ್ಡ್ ಮಾಡಕ್ಕೆ ಟ್ರೂಪ್ಸ್ ಅಲ್ಲಿ ಇದೆ. ಹಂಗಂದ್ರೆ ಗುಲ್ಮಾರ್ಗು ಇದೆ, ಸೋನಾಮಾರ್ಗ್ ಇದೆ, ಸಾಕಷ್ಟು. ಆಮೇಲೆ ದಲ್ ಲೇಕ್ ಇದೆ, ಆಮೇಲೆ ಮೊಘಲ್ ಗಾರ್ಡನ್ ಇದೆ, ಶಂಕರಾಚಾರ್ಯ ಹಿಲ್ ಇದೆ, ಎಲ್ಲ ಕಡೆನೂ ಆಗ್ಬೋದು. ಸೊ ಈಗ ಇವನ್ನೆಲ್ಲ ಬಿಟ್ಕೊಂಡು ಪಹಲ್ಗಾಮಲ್ಲಿ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಆಮೇಲೆ ಈ ಸತಿ ಅವರು ಟಾರ್ಗೆಟ್ ಹೆಂಗ್ ಮಾಡಿದ್ದಾರೆ ಅಂತಂದ್ರೆ ಬೈಸರನ್ ವ್ಯಾಲಿ ಇಫ್ ಯು ಸೀನ್ ಇಟ್ಸ್ ಅಬೌಟ್ ಅದೇ ಅಂದ್ರೆ ಎಕ್ಸೆಸ್ ಹೆಂಗಿದೆ, ರೋಡ್ ಇಂದ ಹೋಗಕ್ಕೆ ಕಷ್ಟ ಇದೆ. ಅಲ್ಲಿ ಪೋನಿ, ಹಾರ್ಸ್, ಮ್ಯೂಲ್ಸ್ ಹೋಗೋ ಮಾರ್ಕ್ಸೇ ಜಾಸ್ತಿ. ಅಲ್ಲಿ ಒಳಗಡೆ ಹೋದ್ಮೇಲೆ ಒಂದು 35-40 ನಿಮಿಷ ಅದು ಘೋಡ ಮೇಲೆ ಹೋದ್ಮೇಲೆ, ಪೋನಿ ಮೇಲೆ ಹೋದ್ಮೇಲೆ ಅವ್ನು ತೋರಿಸ್ತಾ ಹೋಗ್ತಾನೆ, ಓ ಇಲ್ಲಿ ಶೂಟಿಂಗ್ ಆಗಿತ್ತು ನೋಡಿ, ಇಲ್ಲಿ ಇಂಕ ಶೂಟಿಂಗ್ ಹೋಗತ್ತಾ, ಇಂಕ ಶೂಟಿಂಗ್ ಹೋಗತ್ತಾ ಅಂತ ಅನ್ಕೊಂಡು ಅವರೆಲ್ಲ ಏನ್ ಮಾಡ್ತಾರೆ, ನಿಮ್ಗೆ ಕರ್ಕೊಂಡು ಅಲ್ಲಿ ಸೈಟ್ ಕರ್ಕೊಂಡು ಹೋಗ್ತಾರೆ. ಆ ಬೈಸರನ್ ವ್ಯಾಲಿ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ವ್ಯಾಲಿ, ತುಂಬಾ ಚೆನ್ನಾಗಿದೆ. ಆಮೇಲೆ ತುಂಬಾ ಸುತ್ತಲೂ ಪೈನ್ ಟ್ರೀಸ್ ಇದೆ, ನಡೆಯೋ ಒಂದು ಗ್ರಾಸ್ ಪ್ಯಾಚ್ ಇದೆ. ತುಂಬಾ ಈ ತರ ನಮ್ಗೆ ಮ್ಯಾಟ್ ನೋಡಿದಾಗ ಅನ್ಸುತ್ತೆ. ಅದಷ್ಟು ಗ್ರೀನರಿ ಇಟ್ ಇಸ್ ಗಿಫ್ಟೆಡ್. ಅಷ್ಟು ತುಂಬಾ ಚೆನ್ನಾಗಿ ಅಲ್ಲಿ ಒಂದಿಷ್ಟು ಈಟಿಂಗ್ ಜಾಯಿಂಟ್ಸ್, ಆಮೇಲೆ ಒಂದು ಆಕ್ಟಿವಿಟೀಸ್ ಅವೆಲ್ಲ ಛೋಟ ಛೋಟ ಆಕ್ಟಿವಿಟೀಸ್ ಎಲ್ಲ ಇದೆ ಅಲ್ಲಿ. ಅಂದ್ರೆ ಅಲ್ಲಿ ಏನಾಗಿತ್ತು ಅಂತಂದ್ರೆ, ಈಗ ಗ್ರಿಡ್ ನಾವು ಹೆಂಗೆ ಒಂದು ಕಮಾಂಡ್ ಕಂಟ್ರೋಲ್ ಸೆಂಟರ್ ಇದೆ, ಗ್ರಿಡ್ ತರ ನಾವು ಸೆಕ್ಯೂರಿಟಿ ಫೋರ್ಸಸ್ ಎಲ್ಲಾನು ಬಂತದು. ಆರ್ಮಿನು ಬಂತು, ಸಿವಿಲ್ ಪೊಲೀಸು ಬಂತು, CRPF ಬಂತು, ಇವರೆಲ್ಲಾನು ಕೂಡ್ಕೊಂಡೆ ಒಂದು ಗ್ರಿಡ್ ಅಂತ ಮಾಡಿರ್ತಾರೆ. ಸೆಕ್ಯೂರಿಟಿ ಗ್ರಿಡ್ ಇರುತ್ತೆ. ಸೊ ಹಿಂಟರ್ಲ್ಯಾಂಡ್ ಅಲ್ಲಿ ಜಮ್ಮು ಅಂಡ್ ಕಾಶ್ಮೀರ್ ಪೊಲೀಸ್, CRPF ಬಿಟ್ಟು ಆರ್ಮಿ ಇಸ್ ಡಿಪ್ಲಾಯ್ಡ್ ಆನ್ ದ ಬಾರ್ಡರ್ಸ್, ಆನ್ ದ LC. ಅಂದ್ರೆ ಹಿಂಟರ್ಲ್ಯಾಂಡ್ ಇಲ್ಲ ಅಲ್ಲಿ ಈಗ ಜಾಸ್ತಿ. ಈಗ ಯಾಕಂತಂದ್ರೆ ಲಾಸ್ಟ್ ಒಂದು 370 ಆರ್ಟಿಕಲ್ 2019 ಅಲ್ಲಿ ಮುಗಿದಾಗ್ಲಿಂದನು ಇದು ಒಂದು ಫಸ್ಟ್ ಮೇಜರ್ ಇನ್ಸಿಡೆಂಟ್ ಅಂತ ಹೇಳ್ಬೋದು. 2025 ನಲ್ಲಿ ಏನಾಯ್ತು, ಆಲ್ಮೋಸ್ಟ್ ಫ್ರಮ್ 2019 to 2025 5-6 ವರ್ಷ ಯಾವ್ದು ಹಂಗೆ ಮೇಜರ್ ಇನ್ಸಿಡೆಂಟ್ ಆಗಿರ್ಲಿಲ್ಲ. ಸೊ ಏನಾಗುತ್ತೆ ಅಂತಂದ್ರೆ ಒಂದು ಕಾಂಪ್ಲೆಸೆನ್ಸಿ ಬರುತ್ತೆ ಮನುಷ್ಯನಲ್ಲಿ. ಎಲ್ಲ ಸೆಕ್ಯೂರಿಟಿ ಏಜೆನ್ಸಿಗೆ ಏನ್ ಬರುತ್ತೆ, ಒಂದು ಕಾಂಪ್ಲೆಸೆನ್ಸಿ ಬರುತ್ತೆ. ನಾವು ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಯಾಕಂದ್ರೆ ಹೌ ಲಾಂಗ್ ಕ್ಯಾನ್ ಯು ರಿಮೇನ್ ಗಾರ್ಡೆಡ್? ಯಾವಾಗ್ಲೂ ಬಾಕ್ಸರ್ ಹಿಂಗೆ ಕೈ ಇಟ್ಕೊಂಡಿರು ಅಂತಂದ್ರೆ ಅದು ಇಟ್ಸ್ ಟಫ್. ಒಂದು ಹ್ಯೂಮನ್ ನೇಚರ್ ಅಲ್ಲ. ಇವತ್ತು 10 ದಿನ ಏನಾಗಿಲ್ಲ ಅಂದ್ರೆ 11th ಡೇ ವಿ ಬಿಕಮ್ ಸ್ಲೈಟ್ಲಿ ಲ್ಯಾಕ್ಸ್. ಸೊ ಹಿಂಗಾಗಿ ಏನಾಗುತ್ತೆ, ಆಮೇಲೆ ಇನ್ಫಾರ್ಮೇಶನ್ ಬರ್ತಾನೆ ಇರುತ್ತೆ. ಈಗ ಇಂಟೆಲಿಜೆನ್ಸ್ ಫೇಲಿಯರ್ ಅಂತಿರ್ತೀವಿ ನಾವು. ಎವ್ರಿ ಡೇ ನಾವು ಫೈಲ್ ತೆಗೆದಾಗ ದಿನ ಒಂದು ಇಂಟೆಲಿಜೆನ್ಸ್ ಇನ್ಪುಟ್ ಇರುತ್ತೆ. ಲೈಕ್ಲಿ ಟಾರ್ಗೆಟ್ ದಲ್ ಲೇಕ್, ಲೈಕ್ಲಿ ಟಾರ್ಗೆಟ್ ಶಂಕರಾಚಾರ್ಯ, ಲೈಕ್ಲಿ ಟಾರ್ಗೆಟ್ ರೋಡ್, ಹಿಂಗೆ. ಬಟ್ ಎಷ್ಟೋ ಸತಿ ಅದು ಆಗಿರೋದೇ ಇಲ್ಲ. ಸೊ ಅವಾಗ ಏನಾಗುತ್ತೆ, ಹಂಗೆ ಕೊಡ್ತಿರ್ತಾರೆ ಬಿಡು ಅಂತ ನಮಗೆ ಅನ್ಸುತ್ತೆ. ಬಟ್ ಒನ್ ಟೈಮ್ ಅಲ್ಲಿ ಒಂದೊಂದು ಸ್ಟ್ರೈಕ್ ಆಗುತ್ತೆ. ಆ ಸ್ಟ್ರೈಕ್ ಆಗಿ ಸೊ ಸೆಕ್ಯೂರಿಟಿ ಫೋರ್ಸಸ್ ರೀಚ್ ಆಗಕ್ಕೆ ಸ್ವಲ್ಪ ಟೈಮ್, ಅಲ್ಲಿಂದ ಕಮ್ಯುನಿಕೇಶನ್. ಯಾಕಂದ್ರೆ ಅಲ್ಲಿ ಬರಕ್ಕೂ ಸ್ವಲ್ಪ ಕಷ್ಟನೇ. ಯಾಕಂದ್ರೆ ಅದು ಒಂಥರ ಅಲ್ಲಿ ಎಷ್ಟೊಂದು ಟವರ್ಸ್ ಇದೆ ನನಗೆ ಗೊತ್ತಿಲ್ಲ ಇವಾಗ. ಏನಂತಾರೆ ಈ ನಾವು ಹೇಳ್ತೀವಲ್ಲ ಸಿಗ್ನಲ್ ಟವರ್ಸ್. ಯಾಕಂದ್ರೆ ಅಲ್ಲಿ ಕಮ್ಯುನಿಕೇಶನ್ ಸ್ವಲ್ಪ ವೀಕ್ ಇದೆ. ಸೊ ಕಮ್ಯುನಿಕೇಶನ್ ಅವರು ಈ ಸತಿ ಹೆಂಗೆ ಇಂಟರ್ಲ್ಯಾಂಡ್ ಆದ್ರೆ ಮೊದಲು ರೆಕಿ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇಂಟರ್ಲ್ಯಾಂಡ್ ಅಲ್ಲಿ ಅವರು ದೇ ಹ್ಯಾವ್ ಸಿಲೆಕ್ಟೆಡ್ ದ ಟಾರ್ಗೆಟ್ ವೆಲ್. ಅಂದ್ರೆ ಈ ಸತಿ ಒಂದು ಯಾವ ಏಮ್ ಇತ್ತು ಅಂತಂದ್ರೆ, ಅಗೇನ್ ಜಮ್ಮು ಅಂಡ್ ಕಾಶ್ಮೀರ್ ಹ್ಯಾಸ್ ನಾಟ್ ಬಿಕಮ್ ಪೀಸ್ಫುಲ್ ಅನ್ನೋ ಒಂದು ಮೆಸೇಜ್ ಕಳಿಸ್ಬೇಕಾಗಿತ್ತು. ಎಲ್ಲಿಗೆ ದೇಶಕ್ಕಷ್ಟೇ ಅಲ್ಲ, ಇವನ್ ಟು ದ ವರ್ಲ್ಡ್. ಇದು ಒಂದು ಜಮ್ಮು ಅಂಡ್ ಕಾಶ್ಮೀರ್ ಸ್ಟಿಲ್ ವಾಲಟೈಲ್ ಪ್ಲೇಸ್. ಅಟ್ಯಾಕ್ ಆದ್ಮೇಲೆ ಇಂಟೆನ್ಷನ್ ಸಕ್ಸಸ್ ಆಯ್ತು ಅಂತ ಅನ್ಸುತ್ತೆ. ಟು ಅ ಲಾರ್ಜ್ ಎಕ್ಸ್ಟೆಂಟ್ ಅವ್ರದೊಂದು ಇಂಟೆನ್ಷನ್ ಸಕ್ಸಸ್ ಆಗುತ್ತೆ. ಇದು ಹೆಂಗಂತಂದ್ರೆ, ಇಟ್ ಇಸ್ ಅನ್ ಐಡಿಯಾಲಜಿ. ನಾವು ಕೊಲ್ಬಹುದು. ಈಗ 4-5 ಜನ ಅವರೇನೋ ಇದನ್ನ ತಗೊಂಡಿದ್ರು, ಬಟ್ ವಿ ಕಾಂಟ್ ಕಿಲ್ ದ ಐಡಿಯಾಲಜಿ. ಇಟ್ ಇಸ್ ಅನ್ ಐಡಿಯಾಲಜಿ. ನಾವು ಯಾರೋ ಒಬ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಮೊನ್ನೆ, ಏನಂತಂದ್ರೆ ವಾಟ್ ಇಸ್ ಡಿಫರೆನ್ಸ್ ಬಿಟ್ವೀನ್ ಅ ಫಿಲಾಸಫಿ ಅಂಡ್ ಐಡಿಯಾಲಜಿ ಅಂತಂದಾಗ ಅವ್ರು ಹೇಳ್ತಾರಂತೆ, ಫಿಲಾಸಫಿ ಅಂತಂದ್ರೆ ಐ ಆಮ್ ರೈಟ್, you may also be right. This is philosophy. Ideology ಅಂದ್ರೆ no, you are not right, only I am right ಅಂತ ಹೇಳೋದಕ್ಕೆ ಐಡಿಯಾಲಜಿ ಅಂತ ಹೇಳ್ತಾರೆ. ಹಂಗೆ this ideology that whatever community, whatever this thing they have, ಅದು ಒಂದು ಐಡಿಯಾಲಜಿ ಏನಿದೆ, ಇದನ್ನ ಫೈಟ್ ಮಾಡೋದು ತುಂಬಾ ಕಷ್ಟ.
ಈಗ 20 ಜನ ಕೊಂದ್ರೆ ಮತ್ತೆ ನಾಳೆ 200 ಹುಡ್ಕೊಳ್ತಾರೆ. ಸೊ ಇಂಥದನ್ನ ಇದು ಏನಂತಂದ್ರೆ ಇದು ಇಟ್ ಲೈಕ್ ಇದು ಒಂಥರ ಪರ್ಸೆಪ್ಷನ್ ಚೇಂಜ್ ಆಗ್ಬೇಕು ಸರ್. ಪರ್ಸೆಪ್ಷನ್ ಚೇಂಜ್ ಆಗ್ಬೇಕು. ಪರ್ಸೆಪ್ಷನ್ ಅವರಲ್ಲಿ ಒಂದು ಪರ್ಸೆಪ್ಷನ್ ಚೇಂಜ್ ಆಗ್ಬೇಕು. ಸೊ ಇದನ್ನ ಅಲ್ಲಿ ರಿನೋವೇಷನ್ ಬೇಕು, ಪರ್ಸೆಪ್ಷನ್ ಚೇಂಜ್ ಆಗ್ಬೇಕು. ಇದನ್ನ ನಾವು ಕಂಟೈನ್ ಮಾಡ್ತಾ ಕುತ್ಕೋಬಹುದು ಹೊರತಾಗಿ ಅಲ್ಲಿ ಅವ್ರದ್ದು ಇಂಟರ್ನಲಿ ಅವ್ರದ್ದೊಂದು ಪರ್ಸೆಪ್ಷನ್ ಚೇಂಜ್ ಆಗೋ ತನಕನೂ ಅವ್ರಿಗೆ ಇಲ್ಲಿಂದ ನಮ್ಗೆ ಒಂದು ಯಾವ್ದು ಗೆಲುವಿಲ್ಲ. ಇದೇ ನಾವು we have to accept this. Dinesh sir, being a soldier, being a army officer, being a colonel, ನಿಮ್ಗೆ ಅಲ್ಲಿ ಮಿಲಿಟೆಂಟ್ಸ್ ಹೆಲ್ಪ್ ಮಾಡ್ತಾರೆ ಇಂಥವರಿಗೆ ಅನ್ನೋ ಸುದ್ದಿ ಪದೇ 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 ಗೊತ್ತಾದಾಗ ಏನನ್ಸುತ್ತೆ? ಮಿಲಿಟೆಂಟ್ಸ್ ಯಾರಿಗೆ ಹೆಲ್ಪ್ ಮಾಡ್ತಾರೆ ಅಂತ ಅವ್ರಿಗೆ ಶೆಲ್ಟರ್ ಕೊಡ್ತಾರೆ, ಸಿವಿಲಿಯನ್ಸ್ ಮಿಲಿಟೆಂಟ್ಸ್ ಹೆಲ್ಪ್ ಮಾಡ್ತಾರೆ ಆಬ್ವಿಯಸ್ಲಿ. ಅಂದ್ರೆ ಅಲ್ಲಿ ಎಲ್ಲ ಈಗ 100 ಜನ ಅಲ್ಲಿ ಇದ್ದವರು ನಾವ್ ಹೆಂಗಂತೀವಿ ಅಂತಂದ್ರೆ ಅಲ್ಲಿ 100 ಜನ ಕಾಶ್ಮೀರಸ್ ಏನಿದ್ದಾರೆ ಎಲ್ಲ 100 ಜನ ಸಪೋರ್ಟ್ ಮಾಡ್ತಾರೆ. 30 ಜನ ದೇ ಆರ್ ವೆರಿ ಗುಡ್ ಪೀಪಲ್. 30% ಆಫ್ ದ ಪೀಪಲ್ ಆರ್ ಫೆನ್ಸ್ ಸಿಟರ್ಸ್. ಅವ್ರು ಈ ಕಡೆ ಇಲ್ಲ ಈ ಕಡೆ. ಇನ್ನು 30% ಜನ ಹೆಂಗಿದ್ದಾರೆ ಅಂತಂದ್ರೆ ದೇ ಆರ್ ಪ್ರೋ ಸಮಥಿಂಗ್. ದೇ ಆರ್ ಸೋ ಪ್ರೋ ಎಕ್ಸ್ಟ್ರೀಮಿಸ್ಟ್, ಪ್ರೋ ಮಿಲಿಟೆಂಟ್ಸ್, ಪ್ರೋ ಪಾಕಿಸ್ತಾನ್ ಇಂಥದ್ದೊಂದು ಐಡಿಯಾಲಜಿ ಇದೆ. ಇನ್ಫ್ಯಾಕ್ಟ್ ನಾವು 1989-90 ನಲ್ಲಿ ನಾವಾಗ ಜಿನೋಸೈಡ್ ಆಯ್ತು ಅಥವಾ ಅಬೌಟ್ 5 to 6 lakh ಕಾಶ್ಮೀರಿ ಪಂಡಿತ್ಸ್ ವರ್ ಡ್ರಿವನ್ ಅವೇ, ಕಾಶ್ಮೀರಿಂದ ಹೊರಗಡೆ ಹಾಕಿದಾಗ ಅವಾಗ ಅವನು ಹಾಲ್ ಮಾರೋನ್ ಬಂದು ಹೇಳ್ತಿದ್ದಂತೆ, ನೀವು ಯಾಕೆ ಮನೆ ರಿನೋವೇಷನ್ ಮಾಡ್ತಾ ಇದ್ರಿ, ಇನ್ನೊಂದು 5-6 ತಿಂಗಳಾದ್ಮೇಲೆ ನನ್ನ ಮನೆ ಆಗೋದಿದೆ ಅಂದ್ರೆ ಅವ್ರಿಗೆ ಆಲ್ರೆಡಿ ಗೊತ್ತಿತ್ತು. ಅಷ್ಟೊಂದು ಅಂದ್ರೆ ಅವ್ರಿಗೆ ಇಂಟರ್ನಲಿ ಎಷ್ಟೋ ಜನಕ್ಕೆ ಇದು ಹಿಂಗ ಆಗೋದಿದೆ ಅಂತ ಗೊತ್ತಿತ್ತು. ಈ ಕಾಶ್ಮೀರಿ ಪಂಡಿತ್ಸಿಗೆ ಗೊತ್ತಿರಲಿಲ್ಲ. ಸೊ ಹಿಂಗ ಆಗತ್ತೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಯಾರಿಗೆ? ನಮ್ಮ ನೆಕ್ಸ್ಟ್ ಡೋರ್ ನೇಬರ್. ಅವನು ಆ ಮುಸ್ಲಿಂ ಫೆಲೋ ಇಸ್ ಅವರ್ ನೆಕ್ಸ್ಟ್ ಡೋರ್ ನೇಬರ್. ಈಸ್ ಅವರ್ ಪೋಸ್ಟ್ ಮ್ಯಾನ್, ಈಸ್ ಅವರ್ ಮಿಲ್ಕ್ ಮ್ಯಾನ್. ಅವ್ರಿಗೆ ಗೊತ್ತಿದೆ. ಅವ್ರ ಶಾಪ್ ಕೀಪರ್ ಅವರಿಗೆಲ್ಲ ಗೊತ್ತಿದೆ ಇಂಥದ್ದು ಆಗ್ತಾ ಇದೆ ಅಂತ ಹೇಳಿ. ಆದ್ರೆ ಕಾಶ್ಮೀರ್ ಪಂಡಿತ್ಸಿಗೆ ಗೊತ್ತಿಲ್ಲ. ಸೊ 5 to 6 lakh ಪೀಪಲ್ ಓವರ್ ಅ ಪೀರಿಯಡ್ ಆಫ್ 3 to 4 months ದೇ ವರ್ ಆಲ್ ಡ್ರಿವನ್ ಅವೇ. ಅವ್ರಿಗೆ ಅಂದ್ರೆ ಥ್ರೂ ಥ್ರೆಟ್ ಇದರ್ ನೀವು ಎಲ್ಲ ಬಿಟ್ಕೊಂಡು ಓಡ್ ಹೋಗ್ಬೇಕು ಇಲ್ಲಿಂದ. ಸೊ ಹಿಂಗೆ ಆದಾಗ ಸಿ ದೇರ್ ವಾಸ್ ನಾಟ್ ಅ ವರ್ಡ್ ಆಫ್ ಕಂಡಮ್ನೇಷನ್. ಈವನ್ ಈ ಪಹಲ್ಗಾಮ್ ಅಟ್ಯಾಕ್ ಆದಾಗ್ಲೂ ಈಗ ಒಂದು 30 ಜನ 40 ಜನ ಸೇರ್ಕೊಂಡು ಕ್ಯಾಂಡಲ್ ಲೈಟ್ ಮಾಡಿದ್ರು, ಪ್ರೊಟೆಸ್ಟ್ ಮಾಡಲಿಲ್ಲ. ಕ್ಯಾಂಡಲ್ ಲೈಟ್ ಸಾಲಿಡಾರಿಟಿ ತೋರಿಸಿದ್ರು ಕರೆಕ್ಟ್. ಬಟ್ ಈಗ ಹೆಂಗೆ ಬುರಾನ್ ವಾನಿ ಸತ್ತಾಗ 2 ಲಕ್ಷ ಜನ ಹೆಂಗೆ ಅಲ್ಲಿ ಅವನ ಬರಿಯಲ್ಲಿಗೆ ಕೂಡ್ಕೊಂಡ್ರು, ಇದು ಇವನ್ ಸತ್ತಾಗ ಬುರಾನ್ ವಾನಿ ಸತ್ತಾಗ 2 lakh ಪೀಪಲ್ ವರ್ ದೇರ್. ಅವನ್ ಸತ್ತಾಗ ಇವರು 28 ಜನ ಸತ್ತಾಗ ಪೂರಾ ಕಾಶ್ಮೀರ್ ವ್ಯಾಲಿ ಶುಡ್ ಹ್ಯಾವ್ ರೇಸನ್ ಅಪ್. ಹೋಗಿ ಎಲ್ಲ ಅಂದ್ರೆ ಆ ಪ್ಲೇಸ್ ಸೋನಾಮಾರ್ಗಲ್ ಆಗಿರ್ಬೋದು, ಗುಲ್ಮಾರ್ಗಲ್ ಆಗಿರ್ಬೋದು, ಪಟ್ಟಣ್ ಆಗಿರ್ಬೋದು, ಬಾರಾಮುಲ್ಲಾ ಆಗಿರ್ಬೋದು, ಶ್ರೀನಗರ್ ಪ್ರಾಪರ್ ಆಗಿರ್ಬೋದು, ಜನ ಅವ್ರು ರೊಚ್ಚಿಗೆದ್ದು ಇದನ್ನ ಕಂಡಮ್ನೇಷನ್ ಮಾಡ್ಬೇಕಾಗಿತ್ತು. 34 ಜನದಿಂದ ಆಗಲ್ಲ. 30-40 ಪೀಪಲ್ ಶೋಡ್ ದ ಕ್ಯಾಂಡಲ್. ಯಾಕೆ? ಅವ್ರದೊಂದು ಲೈಕ್ಲಿ ಅದಕ್ಕೆ ನಾವು ಇನ್ನೊಂದು ಪರ್ಸೆಪ್ಷನ್ ಹೆಂಗಿದೆ ಮೇನ್ ಲ್ಯಾಂಡ್ ಇಂಡಿಯನ್ ಅಲ್ಲಿ ಅವ್ರದ್ದು ಲೈವ್ಲಿಹುಡ್ ಎಫೆಕ್ಟ್ ಆಗಿದೆ. ಅದಕ್ಕೆ ಅವ್ರು ಇವತ್ತು ಕ್ಯಾಂಡಲ್ ಲೈಟ್ ಮಾಡ್ತಾರೆ. ಇಷ್ಟು ದಿನ ಏನ್ ಮಾಡಿದ್ರು? ಈಗ ನೀವು ಎಲ್ಲಾರು ಕೂಡಿ ಕಂಡಮ್ನೇಷನ್ ಮಾಡಿದ್ರಿ ಅಂತಂದ್ರೆ ಸಿ ಥಿಂಗ್ ಈಸ್, ಈಗ ನಾವು ಏನಂತೀವಿ, ಪಾಕಿಸ್ತಾನ್ ಶುಡ್ ನಾಟ್ ಸಪೋರ್ಟ್. ಈಗ ಮಿಲಿಟೆಂಟ್ ಆಕ್ಟಿವ್ ನಾಳೆನೂ ಆಗುತ್ತೆ, ಬಟ್ ಪಾಕಿಸ್ತಾನ್ ಶುಡ್ ನಾಟ್ ಬಿ ಸೀನ್ ಆಸ್ ಅ ಹ್ಯಾಂಡ್ ಬಿಹೈಂಡ್ ದೋಸ್ ಮಿಲಿಟೆಂಟ್ ಆಕ್ಟಿವಿಟೀಸ್ ಅಂತ ನಾವಂತೀವಿ. ಮಿಲಿಟೆಂಟ್ ಆಕ್ಟಿವಿಟಿ ಅವ್ರು ಈಸ್ ಅ ಮಿಲಿಟೆಂಟ್, ಈಸ್ ಅನ್ ಇಂಡಾಕ್ಟ್ರೇಟೆಡ್ ಫೆಲೋ. ಬಟ್ ಸ್ಟೇಟ್ ಸ್ಪಾನ್ಸರ್ಡ್ ಮಿಲಿಟೆನ್ಸಿ ಇರಬಾರ್ದು ಅಂತ ನಾವಂತೀವಿ. ಈಗ ಇಂಡಿಯನ್ ಗವರ್ಮೆಂಟ್ ಅನ್ನೋದೇನು ನಾಳೆ ಒಂದು ಬಾಂಬೆನಲ್ಲೂ ಆಗ್ಬೋದು, ಬೆಂಗಳೂರಲ್ಲೂ ಆಗ್ಬೋದು, ಎಲ್ಲ ಕಡೆನೂ ಆಗ್ಬೋದು. ಬಟ್ ಇಟ್ ಶುಡ್ ಜಸ್ಟ್ ಬಿ ಮಿಲಿಟೆಂಟ್ಸ್. ಅದಕ್ಕೆ ಪಾಕಿಸ್ತಾನ ಹ್ಯಾಂಡ್ ಇರಬಾರ್ದು ಅಂತ ನಾವಂತೀವಿ. ಸ್ಟೇಟ್ ಸ್ಪಾನ್ಸರ್ಡ್ ಟೆರರಿಸಂ ಶುಡ್ ನಾಟ್ ಬಿ ದೇರ್. ಹಂಗೆ ನಮ್ಮ ಇಲ್ಲಿ JNK ನಲ್ಲಿ ಜನ ಲ್ಯಾಕ್ಸ್ ಆಫ್ ಪೀಪಲ್ ಅಗರ್ ಪಹಲ್ಗಾಮ್ ಆದ್ಮೇಲೆ ರೊಚ್ಚಿಗೆದ್ದು ಇದನ್ನ ಮಾಡಿದಂದ್ರೆ ಇವತ್ತು ಸಿನಾರಿಯೋ ಬೇರೆ ಇರುತ್ತೆ. ನನ್ಗೆ ಅದನ್ನ ನೋಡಿದ್ಮೇಲೆ ನನ್ಗೆ ಏನ್ ಅನಿಸ್ತು ಅಂತಂದ್ರೆ 100% ಅಲ್ಲಿ 100% ಜನನು ಚೇಂಜ್ ಆದಾಗ ಅಲ್ಲಿನ ಸಿನಾರಿಯೋ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. 99.9999% ಇದ್ದು ಅಲ್ಲಿ 0.1% ಯಾರೋ ಒಬ್ಬ ರೇಸ್ ಮಾಡ್ತಿದ್ದಾನೆ ಅವ್ರ ಪರವಾಗಿ ವಾಯ್ಸ್, ಮಿಲಿಟೆಂಟ್ಸ್ ಪರವಾಗಿ ಅಂತಂದ್ರೆ ಈಗ ನಾವು ಈಗ ಲಾಸ್ಟ್ 5-6 years ಅಲ್ಲಿ ಏನ್ ಇನ್ವೆಸ್ಟ್ಮೆಂಟ್ ಆಗಿದೆ, ಡೆವಲಪ್ಮೆಂಟ್ ಆಗಿದೆ, ಇನ್ಫ್ರಾಸ್ಟ್ರಕ್ಚರ್ ಇದು ಆಗಿದೆ, ರೇಲ್ ಕನೆಕ್ಟಿವಿಟಿ ಆಗಿದೆ. ನಾವು ಜಾಗ್ರಫಿಕಲಿ ನಾವು ಅವ್ರನ್ನ ಕರೆಕ್ಟ್ ಮಾಡ್ಕೊಂಡಿದೀವಿ, ಬಟ್ ಅದ್ರ ಮೈಂಡ್ ಚೇಂಜ್ ಆಗ್ತಿಲ್ವಲ್ಲ. ಇನ್ಫ್ಯಾಕ್ಟ್ ನಮ್ಮಲ್ಲಿ ಮಿಲಿಟೆನ್ಸಿ ಫೈಟ್ ಮಾಡ್ಬೇಕಾದ್ರೆ ಏನಂತಾರೆ ಅಂತಂದ್ರೆ ಐರನ್ ಫಿಸ್ಟ್ ವಿತ್ ವೆಲ್ವೆಟ್ ಹ್ಯಾಂಡ್, ಅಂದ್ರೆ ಐರನ್ ಫಿಸ್ಟ್ ವಿತ್ ವೆಲ್ವೆಟ್ ಹ್ಯಾಂಡ್ ಹಂಗೆ ನಾವು ಟ್ರೀಟ್ ಮಾಡಬೇಕು ಜನರನ್ನ ಅಂತ ಅಲ್ಲೊಂದು ಫಿಲಾಸಫಿ ಇದೆ. ಫಿಲಾಸಫಿ ಅಟ್ ಇಂಡಿಯನ್ ಆರ್ಮಿ ಫೈಟಿಂಗ್ ಮಿಲಿಟೆನ್ಸಿ ಎಲ್ಲಿ ಕಾಶ್ಮೀರಲ್ಲಿ ಏನಂತಂದ್ರೆ ಐರನ್ ಫಿಸ್ಟ್ ವೆಲ್ವೆಟ್ ಗ್ಲೌಸ್.
ಎಸ್ ಅಂದ್ರೆ ಸಾಫ್ಟ್ನೆಸ್ ಇರಬೇಕು, ಒಳಗಡೆ ಫರ್ಮ್ನೆಸ್ ಇರಬೇಕು. ಒಂದು ಪುಸ್ತಕ ವೈ ಸರ್, ಇಸ್ ಇಟ್ ಬಿಕಾಸ್ ಆಫ್ ಪೊಲಿಟಿಕ್ಸ್? ಇಟ್ ಇಸ್ ಸಮಥಿಂಗ್ ಟು ಡೂ ವಿತ್ ಪಾಲಿಟಿಕ್ಸ್. ಎಸ್, ಯಾಕಂದ್ರೆ ಅಲ್ಲಿ ಬೆನಿಫಿಷಿಯರಿ ಇದ್ದಾರೆ.